ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಡಾಕ್ಟರ್ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ. ಅನೇಕ ಕಠಿಣ ಸಮಸ್ಯೆಗಳಿಗೆ, ಆರೋಗ್ಯದ ಕಠಿಣ ಸಮಸ್ಯೆಗಳಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಗಳನ್ನು ಕೊಡ್ತಾ ಬಂದಿದ್ದೀವಿ. ಗಿಡಮೂಲಿಕೆಗಳನ್ನು ತಂದು ಒಣಗಿಸಿ ಸರಿಯಾದ ಪ್ರಮಾಣದಲ್ಲಿ ಅದನ್ನು ಮಿಕ್ಸ್ ಮಾಡಿ ಬೆರೆಸಿ ಮತ್ತು ಅನೇಕ ಕಠಿಣ ಆರೋಗ್ಯ ಸಮಸ್ಯೆಗಳಿಗೆ ಔಷಧಿನ ಕೊಡ್ತಾ ಬಂದಿದ್ದೀವಿ. ಈ ವಿಶೇಷವಾಗಿ ಕಣ್ಣಿನ ಸಮಸ್ಯೆಗೆ, ದೂರದೃಷ್ಟಿ ದೋಷ, ಹತ್ರದೃಷ್ಟಿ ದೋಷ, ಕಣ್ಣಿನಲ್ಲಿ ಪೊರೆ ಇರತಕ್ಕಂಥವ್ರು, ಕಣ್ಣಿನಲ್ಲಿ ನೀರು ಬರ್ತಾಯಿದೆ, ಇಂಥ ಸಮಸ್ಯೆ ಇರತಕ್ಕಂಥವ್ರಿಗೆ ಪ್ರತಿ ಭಾನುವಾರ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕ್ತಾಯಿದ್ದೀವಿ. ಸಮಸ್ಯೆ ಇರ್ತಕ್ಕಂಥವ್ರು ಪ್ರತಿ ಭಾನುವಾರ ತೋಟದ ಗುಡ್ದಳ್ಳಿಗೆ ಬಂದು ಔಷಧಿನ ಹಾಕ್ಸ್ಕೋಬೋದು, ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ. ಮತ್ತು ಇವತ್ತು ವಿಚಾರ ಮಾಡ್ತಕ್ಕಂಥ ವಿಶೇಷವಾದ ಔಷಧಿ ಏನಂತಂದರೆ, ಕೆಲವರು ಉಗುರನ್ನ ಕಟ್ ಮಾಡಬೇಕಾದ್ರೆ ತುಂಬ ಹತ್ರ ಕಟ್ ಮಾಡಿರ್ತಾರೆ, ತುಂಬ ಅಂದರೆ ಜಾಸ್ತಿ ಕಟ್ ಮಾಡ್ತಿರ್ತಕ್ಕಂಥದ್ದು, ಮತ್ತು ಅನೇಕ ಕೆಲಸಗಳನ್ನು ಮಾಡಿ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆದಾಗ ಉಗುರು ಸುತ್ತುವಂಥ ಆಗುತ್ತೆ. ತುಂಬ ನೋವು ಬರ್ತಕ್ಕಂಥ ಒಂದು ಸಮಸ್ಯೆ, ಅದು ಭಾಳಷ್ಟು ಕಾಡುತ್ತೆ. ಈ ಒಂದು ಸಮಸ್ಯೆಗೆ ತುಂಬ ಕಡಿಮೆ ಖರ್ಚಿನಲ್ಲಿ ಮತ್ತು ಸುಲಭ ವಿಧಾನದಲ್ಲಿ ಔಷಧಿ ಏನಂತಂದರೆ, ಭಾಳಷ್ಟು ಜನ ಅದನ್ನು ಆಪ್ರೇಷನ್ ಮಾಡಿಸ್ತಾರೆ, ಕಟ್ ಮಾಡ್ತಾರೆ. ಅದು ತುಂಬ ಜಾಸ್ತಿಯಾಗಿ ಒಂದು ಸುಮಾರು ತಿಂಗಳುಗಟ್ಟಲೆ ಗಾಯ ವಾಸಿಯಾಗೋದಿಲ್ಲ. ಇಂಥ ಒಂದು ಸಮಸ್ಯೆಗೆ ನಿಂಬೆ ಹಣ್ಣನ್ನು ತೆಗೆದುಕೊಂಡು ಅದನ್ನು ಒಂದು ತೂತು ಮಾಡಿ, ಬೆರಳು ಹೋಗುವಷ್ಟು ತೂತು ಮಾಡಿ, ಗಾಯ ಆಗಿರತಕ್ಕಂಥವ್ರು ಆ ನಿಂಬೆಹಣ್ಣನ್ನು ಆ ಬೆರಳಿಗೆ ಪೂರ್ತಿ ಇಲ್ಲಿವರೆಗೆ ಹೋಗುವಷ್ಟು ನಿಂಬೆಹಣ್ಣನ್ನು ಆ ಬೆರಳೊಳಗಡೆ ಹಾಕ್ಕೊಂಡ್ರೆ ಪ್ರತಿ ದಿವಸ ಅದನ್ನು ಚೇಂಜ್ ಮಾಡ್ತಾ ಇರಬೇಕು. ಒಂದು 4ರಿಂದ 5 ದಿವಸ ಇದನ್ನು ಹಾಕ್ಕೊಂಡಿದ್ದೆ ಆದರೆ ಸಂಪೂರ್ಣವಾಗಿ ಆ ಉಗುರು ಸುತ್ತಾಗಿರ್ತಕ್ಕಂಥ ಕೀವು ಆಗಿರತಕ್ಕಂಥ ಒಂದು ಸಮಸ್ಯೆ ಸಂಪೂರ್ಣವಾಗಿ ಶಮನವಾಗುತ್ತೆ. ಮತ್ತು ನೋವು ಕೂಡ ಕಡಿಮೆ ಆಗುತ್ತೆ, ಅಲ್ಲಾಗಿರ್ತಕ್ಕಂಥ ಗಾಯ ಕೂಡ ಬೇಗ ಶಮನವಾಗುತ್ತೆ. ಇಂಥ ಒಂದು ಸರಳವಾದ ಮನೆಮದ್ದನ್ನು ಮಾಡಿ ಬಳಸಿ. ಮತ್ತು ಗಿಡಮೂಲಿಕೆಗಳ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ನೀಡ್ತಕ್ಕಂಥ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ಎಪಿಸೋಡ್ಗಳಲ್ಲೂ ಕೂಡ ಒಂದೊಂದು ಬೇರೆ ಬೇರೆ ಗಿಡಮೂಲಿಕೆ ಮತ್ತು ಮನೆಮದ್ದುಗಳನ್ನು ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ತುಂಬ ಅನೇಕ ಕಠಿಣ ಸಮಸ್ಯೆಗಳಂದರೆ ವಾಸಿಯಾಗದೇ ಇರತಕ್ಕಂಥ ಕಾಯಿಲೆಗಳು, ಆರೋಗ್ಯದ ಕಠಿಣ ಸಮಸ್ಯೆಗಳಿದ್ದರೆ ದಯವಿಟ್ಟು ಭೇಟಿ ಮಾಡಿ, ಅದಕ್ಕೆ ತಕ್ಕ ಪರಿಹಾರ ಇಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ನಾನು ಕೊಟ್ಟಂಥ ಈ ಸರಳವಾದ ಮಾಹಿತಿ ನಿಮಗೆ ಅರ್ಥವಾಗಿದೆ ಮತ್ತು ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಮತ್ತು ಇನ್ನೊಂದು ವಿಶೇಷವಾದ ಮಾಹಿತಿ ಏನಂತಂದರೆ, ತುಂಬ ದೂರದ ಊರುಗಳಿಂದ ಯಾರ್ಯಾರು ಬರ್ತೀರಾ ಅಂಥವರು ಇಲ್ಲಿ ಬರಲಿಕ್ಕಾಗಿಲ್ಲ ಅಂತಂದರೆ ಫೋನಿನ ಮೂಲಕ ನಿಮ್ಮ ಸಮಸ್ಯೆನ ಹೇಳ್ಕೊಂಡ್ರೆ ಕೊರಿಯರ್ ಮೂಲಕ ನಿಮ್ಮ ವಿಳಾಸಕ್ಕೆ ಔಷಧಿನ ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಸಮಸ್ಯೆ ಇರತಕ್ಕಂಥವ್ರು ಭೇಟಿ ಮಾಡ್ಬೋದು ಸ್ನೇಹಿತರೆ. ನಮಸ್ಕಾರ.